ಮಂಡ್ಯದಲ್ಲಿ ಸಾಲಬಾಧೆಗೆ ರೈತ ದಂಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ರೈತ ದಂಪತಿ ಮನೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೂಡ ಭೇಟಿ ಕೊಟ್ಟರು. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಮಂಡ್ಯ ತಾಲೂಕಿನ ಹಟ್ನ ಗ್ರಾಮ, ಅದೇ ವಿಜೇಂದ್ರ ಹೋಗಿದ್ರಲ್ವಾ, ಅದೇ ಕುಟುಂಬ. 2 ಲಕ್ಷ ವೈಯಕ್ತಿಕವಾಗಿ ಪರಿಹಾರ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು, ಹಾಗೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್, ಜೆಡಿಎಸ್ ಮುಖಂಡ ರಾಮಚಂದ್ರು ಸೇರಿ ಹಲವರು ಸಾಥನ್ನು ಕೊಟ್ಟಿದ್ದಾರೆ. ಆ ಕುಟುಂಬಕ್ಕೆ ಎಲ್ಲರೂ ಕೂಡ ಸಹಾಯವನ್ನು ಮಾಡ್ತಾ ಇದ್ದಾರೆ. ಪರಿಹಾರ ಕೊಡಬೇಕು ಸರ್ಕಾರ ಕೂಡ. ರೈತರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಸಾಲಬಾಧೆ ತಳ್ಳಾದೆ. ಕುಮಾರಸ್ವಾಮಿ ಅವರು ಅವ್ರ ಮನೆಗೆ ಹೋಗಿ ಕುಟುಂಬಸ್ಥರ ಕಷ್ಟ ವಿಚಾರಿಸಿ, ಅವ್ರಿಗೆ ಧೈರ್ಯ ತುಂಬಿ, ಅವ್ರ ಕಣ್ಣೀರು ಒರೆಸಿ ಆ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. 2 ಲಕ್ಷ ರೂಪಾಯಿ ತಮ್ಮ ಸ್ವಂತ ಹಣದಲ್ಲಿ ಆರ್ಥಿಕ ಬೆಂಬಲ ಕೊಟ್ಟಿದ್ದಾರೆ. ಮಾಡ್ಕೊಂಡ್ಬಿಟ್ರು. ಎಷ್ಟಿತ್ತು ಸಾಲ? 12 ಲಕ್ಷ ಅಣ್ಣ ಟೊಮೊಟೊ ಬೆಳೆ ಮಾಡ್ತಿದ್ರು ನನ್ನ ಬಳ್ಳಿಲಿ. ಟೊಮೊಟೊ ಬೆಳೆ ಏನಾಯ್ತು, ಏನು ರೇಟ್ ಸಿಕ್ಕಿದ್ರೆ ನಾ ಕಾಸು ಆಯ್ತು ಅಂತ ಒಂದು ಬೆಳೆ ಮುಂದೆ ಬೆಳೆ ಮಾಡ್ಕೊ ಹೋದ್ರು ಅಣ್ಣ. ಪೂರ್ಣ ಲಾಸ್ ಆಗ್ಬಿಟ್ರು ಕಣ. ಒಂದು 12 ಲಕ್ಷ 4 ಬೆಳೆ ನಮ್ಮೊಂದು 7 ರೋಣ ಹಿಂಗೆ ಆಗೋದ್ರಣ. ಹೆಂಗಣ ತಿಳಿಸ್ತೀವಿ ಸಾಲವನ್ನ ಅಂತ ಕೊಡ್ತಿದ್ರು. ಏನೋ ದೇವ್ರನ್ನ ಸುಮ್ಮನೆ ತಲೆ ಕೆಡಿಸ್ಕೊಬೇಡ, ಮತ್ತೊಂದು ಬೆಳೆ ಆಯ್ತದೆ ಅಂತ ನಾವು ಸಮಾಧಾನ ಹೇಳ್ತಿದ್ವು ಅಣ್ಣ. ಆದ್ರೂ ಅವ್ರ ಕೈ ತಡಿಕಾಗೋಗ್ಬಿಟ್ಟು ಅಣ್ಣ. ತಡಿಕಾಗದೆ ಈ ಸಾಲ ತೀರ್ಸೋಕ್ಕಾಗದ್ರೆ ಹಿಂಗೆ ಕುಗ್ಬಿಟ್ರು. ಕುಗ್ಗೋಗಿ ನೆನ್ನೆ ಈ ರೀತಿ ಆತ್ಮಹತ್ಯೆ ನೋಡಿದ್ರಣ್ಣ. ಅದ ನೋಡಿದ್ರೆ ನೋಡಿದ್ರೆ ಈ ಥರ ಮಾಡಿದವರು ನೋಡಪ್ಪ. ಇಲ್ಲ ಅಜ್ಜಿರು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅಣ್ಣರ ಆಸೆ. ಅವ್ರನ್ನ ನೋಡ್ಕೋಬೇಕು, ಚೆನ್ನಾಗಿ ಬದುಕಿರೋರಿಗೆ. ನಿಮ್ಮ ಜವಾಬ್ದಾರಿ ನೋಡವ, ನಿಮ್ಮ ಜವಾಬ್ದಾರಿ ಕೊಡೋಣ. ನೀನೆ ಇಲ್ಲ, ನೀನ್ ನಿನ್ ಜವಾಬ್ದಾರಿ ಅಜ್ಜಿ ಚೆನ್ನಾಗಿ ನೋಡ್ಕೋಬೇಕು. ಅವ್ರ ಕಡೆಗೆ 1 ಲಕ್ಷ, ನಿಮ್ಗೆ 1 ಲಕ್ಷ ಕೊಟ್ಟಿದೆ. ಬಟ್ ಅಜ್ಜಿ ಸರಿಯಾಗಿ ನೋಡ್ಕೋಬೇಕು. ದುಡ್ಡಿನ ಬಹುಶಃ ನಿಮಗೆ ಕೊಡ್ತಾರೆ, ಬದುಕಿರೋವರೆಗೂ ಚೆನ್ನಾಗಿ ನೋಡ್ಕೋಬೇಕು. ಈಗ ಪರಿಹಾರದ್ದು ಡಿ.ಸಿ ಅವರು, ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್ ಪರವಾಗೆಲ್ಲ ಕಾನೂನುಬದ್ಧ ಮಾಡ್ತಾ ಇದ್ದಾರೆ. ಅದು 5 ಲಕ್ಷ ಬರುತ್ತೆ. ಕೂತ್ಕೊಂಡು ಬದುಕೊಂಬಲ್ಲ ಬರ್ತೀನಿ. ನಾನು ಕೂತ್ಕೊಂಡು ಏನ್ ಮಾಡ್ಬೇಕು ಸರಿಯಾಗಿ ನೋಡ್ಕೊಳ್ಳಿ. ನಿಮ್ ಜವಾಬ್ದಾರಿ ಕುಮಾರಣ್ಣ ಆಯ್ತು, ಅಳದ್ ಬೇಡ. ಇಲ್ಲಿ ಏನಂತೆ ಗ್ರಾಚಾರ ನಿಮ್ದು? ಮಾಡ್ಕೊಂಡ್ಬಿಟ್ರು. ಎಷ್ಟಿತ್ತು ಸಾಲ? 12 ಲಕ್ಷ.